ತಗದ ಇವ ಶ್ರವಣ ಕುಮಾರಗ ತಂದ ತಮ್ಮ ಹೊಗಶಾನಿದರಾಗ ಅಂದ್ರ ತಾಯಿ ತಂದಿಗೆ ಹೊತ್ಕೊಂಡು ಇವ ನಡೆದಿದ ಕಾಶಿಗ ಇವ ನಡಬರಕ ಯಾಕ ಸತ್ತ ಕೇಳ್ತಾನ ನನಗ ಶ್ರವಣ ಕುಮಾರ ಸಾಧಾರಣಲ್ಲ ದಿವ್ಯ ಅಜ್ಞಾನಿ ಇದ್ದ ದೊಡ್ಡ ಪುಣ್ಯವಂತ ಇವ ಭಾರತದ ಒಳಗ ತಾಯಿ ತಂದಿ ಸೇವೆಗಾಗಿ ಮದುವೆ ಆಗಲಿಲ್ಲ ಇವರು ಕುರುಳಿ ತಾಯಿ ತಂದಿ ಅಂತಾರಿವನೀಗ ಮಗು ಕಾಶಿ ಯಾತ್ರಾ ಮಾಡಬೇಕಂತ ಆಗ್ಯದ ಮನದಾಗ ಶ್ರವಣ ಕುಮಾರಂದ ಹೊತ್ಕೊಂಡು ನಿಮಗ ಹೋಗ್ತೀನಿ ಕಾಶಿಗ ಶ್ರವಣ ಕುಮಾರ ತಾಯಿ ತಂದಿಗಿ ಬಿದಿರಿನ ಪುಟ್ಟಿ ಮಾಡಿ ಹೊತಗೊಂಡ ಹೆಗಲಿನ ಮ್ಯಾಗ ಹೊತಗೊಂಡು ಕಾಶಿಗೆ ನಡೆದಿದ್ದ ಹೋಗುವಾಗ ಏನ ಆಯ್ತ ಒಂದು ಘಟ ಸರ್ಪ ಬತ್ತು ಶ್ರವಣ ಕುಮಾರನ ಎದರೀಗ ನಾನು ಪುಣ್ಯ ಸ್ಥಾನಕ್ಕೆ ಹೊಂಟಾಗ ಈಸ ಬಂದದ ಎದರೀಗ ಅದಕ್ಕ ಬಾಣ ಬಿಟ್ಟು ಶ್ರವಣ ಕುಮಾರ ಹೊಡೆದವಾಗ ಹಾವಿಗೆ ಪರಿ ಬಂದಿತ್ತು ಹೇಳತೈತಿ ಇದು ಹಾವ ನಾಯನ ಬರಬೇಕಂತ ತಮ್ಮ ಬಂದಿಲ್ಲದರೀಗ ಬರ್ಬೇಕಂತ ಬಂದಿಲ್ಲ ಕಣ್ಣಿಗೆ ಪರಿ ಬಂದೈತಿ ನನಗ ಕಣ್ಣು ಕಾಣಲಿಲ್ಲ ಬಂದಿನಿ ನಿನ್ನ ಎದರೀಗ ನನಗ ಮೋಸದಿಂದ ಬಾಣ ಬಿಟ್ಟು ಹೊಡೆದಿದೆಂದಾಗ ಮುಂದ ನಿನಗೂ ಮೋಸ ಆಗದ ಕಾಶಿಗೆ ಹೋಗುದರ ಒಳಗ ಶರ್ಪಿನ ಶಾಪ ಈ ಶ್ರವಣ ಕುಮಾರಗ ಹತತು ನೀರ ತರ್ಲಾಕ ಹೋದ ತಾಯಿ ತಂದೀಗ ನೀರ ತರ್ಲಾಕ ಹೋದ ದಶರಥ ರಾಜ ಇದ್ದ ಇವನ ಪುಣ್ಯ ತುಂಬಿ ತುಳಿಕಾಡುತ್ತಿತ್ತು ಭಾರತದಾಗ ನೀನು ಪಾಪ ಮಾಡು ಮಕ್ಕಳಾಗತ ಒಂದಿದ್ರು ರಾಜ್ಯಾಗ ಇವ ರಂಕಾಳ ಕೆರಿ ಕಾಯುತ್ತಿದ್ದ ಅಡವ್ಯಾಗ ಮುಂದೆ ಶ್ರವಣ ಕುಮಾರ ತತರಾಣಿಗೆ ತಗೊಂಡು ಬಂದು ಕೆರಿ ನೀರ ತುಂಬತ್ತಿದ್ದ ಕೆರಿಯಾಗ ಬುಡುಬುಡುವಂತ ಶಬ್ದ ಬತ್ತು ದಶರಥ ರಾಜನ ಕಿವಿಗೆ ಬೀತ್ತು ಇವ ಯಾವುದೇ ಪ್ರಾಣಿ ಬಂದದ ನೀರ ಕುಡಿಯು ಸಲವಾಗ ಶಬ್ದವೇದಿ ಬಾಣ ಬಿಟ್ಟ ನೋಡು ಶಬ್ದದ ಮ್ಯಾಗ ಇದು ಹೋಗಿಯ ನಟತು ಶ್ರವಣ ಕುಮಾರನ ಎದಿಯಾಗ ಅಯ್ಯೋ ಅಯ್ಯೋ ಶಿವನೇ ನನ್ನ ತಾಯಿ ತಂದಿ ಗತಿ ಏನು ಇವರಿಗೆ ಬಿಟ್ಟು ಬಂದಿನಿ ಹರ್ಯಾಣದ ಒಳಗ ಮುಂದೆ ದಶರಥ ರಾಜ್ಯ ಬಂದು ನೋಡ್ತಾನ ಶ್ರವಣಗ ಆಗತ್ ಇವ ಬಾಣ ಕಿತ್ತಲಾಕ ಹೋದ ಶ್ರವಣ ಕುಮಾರ ಹೇಳ್ತಾನಿವನೀಗ
ನೀನು ನಾ ಸತ್ರು ಪರವಾಗಿಲ್ಲ ಕೆರೆಯ ದಂಡ್ಯಾಗ ನನ್ನ ತಾಯಿ ತಂದೆಗೆ ನೀರ ನೀನು ಕುಡಿಸ್ಬೇಕಾವಾಗ. ಈ ದಶರಥ ರಾಜ ಏನು ಮಾಡ್ತಿದ್ದ, ಇವನಿಗೆ ಮಕ್ಕಳಾಗಿದ್ದಿಲ್ಲ. ಹೌದಲ್ರಿ. ಯಾಕೆ ಮಕ್ಕಳಾಗಲಾಗ್ಯಾವ ಅಂತ ಹೇಳಿ ದಶರಥ ರಾಜ ಕೇಳಿದ ಕೂಡಲೇ ನಿನ್ನ ಪುಣ್ಯ ತುಂಬಿ ತುಳುಗ್ಲಾಕತೈತಿ, ನೀ ಪಾಪ ಮಾಡ ಅಂದ್ರೆ ಮಕ್ಕಳಾಗ್ತಾವ ಅಂತ ಹೇಳಿದ್ರಿ. ಹೌದು ಹೌದು. ಆವಾಗಿನ ರಾಜಂದು ಪುಣ್ಯ ತುಂಬಿ ತುಳುತ್ತಿತ್ತು, ಈಗಿನ ರಾಜರದು ಪಾಪ ತುಂಬಿ ಮಳಿ ಹೋಗ್ಯದ ಒಟ್ಟು ಹೋಗ್ಕೋತ. ಹೌದಲ್ರಿ. ಹಿಂಗೈತಿ. ಆವಾಗ ಏನು ಮಾಡ್ದ, ನೀನು ಪಾಪ ಏನು ಮಾಡ್ಬೇಕು ನಾನು ಅಂತ ಕೇಳ್ದವ. ಏನು ಪಾಪ ಮಾಡ್ತಿ ಮಾಡು, ಪಾಪ ಮಾಡಿದ್ರೆ ನಿನ್ನ ಮಕ್ಕಳು ಹಾಕತ್ತವ, ಇಲ್ಲಿಕಂದ್ರೆ ಆಗಂಗಿಲ್ಲ, ನಿನ್ನ ಪುಣ್ಯ ಹೆಚ್ಚಾಗೈತಿ ಜಗತ್ತಿನಾಗ ಅಂತ. ಹೌದು. ಆವಾಗ ಯಾವ ಪಾಪ ಮಾಡ್ಬೇಕಂತ ವಿಚಾರ ಬಂತು. ಅರಣ್ಯದೊಳಗೆ ಒಂದು ಕೆರೆ ಇತ್ತು. ಈ ಕೆರೆ ನೀರು ಕುಡಿಲಾಕ ಎಲ್ಲ ಪ್ರಾಣಿ ಪಕ್ಷಿಗಳು ಬರ್ತಾವ, ಬೆಕ್ಕಾದ ಕುಡಿಲಾಕ ಬರ್ಲಾಕ ಇದಕ್ಕೆ ಹೊಡೆದು ಸತ್ತು ಹೊಡಿತೀನಿ ಪಾಪ ಬರ್ತದೆ ನನಗೆ ಅಂತೇಳಿ ಬಿಲ್ ಬಾಣ ತೊಗೊಂಡು ದಶರಥ ರಾಜ ಕೂತಿದ್ದ. ಹೌದು ಹೌದು. ಈ ದಶರಥ ರಾಜ ಕೂತಂಥ ಸಮಯದೊಳಗೆ ಶ್ರವಣ ಕುಮಾರ ಇಬ್ಬರು ಕುರುಡ ತಾಯಿ ತಂದಿಗೆ ಹೊತ್ಕೊಂಡು ಕಾಶಿಗೆ ನಡೆದಿದ್ದ. ಹೌದು. ಈ ಶ್ರವಣ ಕುಮಾರ ಅಂದ್ರೆ ಅದ್ರ ಮನುಷ್ಯ ಅಲ್ಲ, ದಿವ್ಯಜ್ಞಾನಿ. ತನ್ನ ತಾಯಿ ತಂದೆ ಸೇವೆಗೋಸ್ಕರವಾಗಿ ಲಗ್ನ ಮಾಡ್ಕೊಳ್ಳಾರದೆ ತಾಯಿ ತಂದೆ ಸೇವೆಗೆ ನಿಂತಿದ್ದ. ಹೌದಲ್ರಿ. ಅದಕ್ಕೆ ಇದ್ರೆ ಇರಬೇಕು ಇಂಥ ಮಗನು ಶ್ರವಣ ಕುಮಾರನಂಥವನಂತ ಶ್ರುತಿ ಅದ. ಈ ಶ್ರವಣ ಕುಮಾರ ನಾನು ಕಾಶಿಗೆ ಹೋಗ್ಬೇಕಂತ ಮಾಡಿದ್ದೆಪ್ಪ ಅಂತ ತಾಯಿ ತಂದೆ ಅಂದ ಕೂಡಲೇ ನಿಮಗೆ ಬಿದಿರಿನ ಪುಟ್ಟಿ ಹಣದ ಹೊತ್ಕೊಂಡು ಕಾಶಿಗೆ ಹೋಗ್ತೀನಿ ನಿಮಗಂತ ಹೊತ್ಕೊಂಡು ಬಿಟ್ಟ. ಹೌದು. ಕಾಶಿಗೆ ಹೋಗೋಂಥ ಸಮಯದೊಳಗಿದ್ದು ಹಾವು ಎದುರಿಗೆ ಬತ್ತು, ಹಾವು ಹೊಡೆದ, ಹಾವು ಶಾಪ್ ಕೊಡ್ತಿದ್ದು. ಅವಾಗ ಏನಾಗ್ತದೆ ರೀ ಮುಂದೆ? ನನಗೆ ಪರಿ ಬಂದೈತಿ, ನಾ ಎದುರಿಗೆ ಬಂದೀನಿ, ಹೊಡೆದಿದ್ದಿ, ಮೋಸದಿಂದ ನಿನಗೂ ಮೋಸ ಆಗ್ತದೆ, ಮುಂದೆ ಹೋಗಾಗ ಅಂತ ಹೇಳ್ದ. ಹೌದು ಹೌದು. ಶ್ರವಣ ಕುಮಾರ ಅಂದ, ನನ್ನ ತಾಯಿ ತಂದೆ ಅದಾರಲ್ಲ ಹೊತ್ಕೊಂಡು ಹೋಗ್ತೀನಿ, ಮುಂದೆ ಸುಮ್ಮ ಹತ್ತಿದ್ದು ಹಾವು ಅಂದ. ಮುಂದೆ ಈ ದಶರಥ ರಾಜ ಏನು ಮಾಡ್ದ, ತತ್ರಾಣಿಗೆ ಮುಣಿಸುವಂಥ ಸಮಯದೊಳಗೆ ಶ್ರವಣ ಕುಮಾರ ಶಬ್ದವೇದಿ ಬಾಣ ಬಿಟ್ಟಿವ. ಹೌದು. ಶಬ್ದದ ಮ್ಯಾಗ ಹೋಗಿ ಶ್ರವಣ ಕುಮಾರನ ಎದೆಯಾಗ ನಾಡ್ತು. ಇವ ಅರಣ್ಯದೊಳಗೆ ತಾಯಿ ತಂದೆಗೆ ಸಿಗಿಸಿದ್ದ ಭಯಂಕರ ದುಃಖ ಬಂದುಬಿಡ್ತು. ನನ್ನ ತಾಯಿ ತಂದೆಗೆ ಆ ಕಾಡು ದಂಡಿನಿಲ್ಲ ಈ ಕಾಡು ದಂಡಿನಿಲ್ಲ, ನಾನು ರಬ್ಬರಕ್ಕೆ ನಾ ಬಿಟ್ಟು ಬಂದೀನಿ, ನನಗರೆ ಸಾವು ಇಲ್ಲೇ ಬಂತು, ಅವ್ರ ಗತಿ ಹಂಗೆ, ಅವ್ರು ಕುರುಡದಾರ. ಈ ದಶರಥ ರಾಜ ಬಾಣ ಕಿತ್ಲಾಕ ಬಂದ ಕೂಡಲೇ ನಿನಗೆ ಮಕ್ಕಳಿಲ್ಲ ಅಂತ ಹೇಳಿ ನನಗೆ ಹೊಡೆದಿದ್ದಿ, ನಾ ಸತ್ರು ಪರವಾಗಿಲ್ಲ, ಆದ್ರೆ ನನ್ನ ತಾಯಿ ತಂದೆಗೆ ನೀರು ಕುಡಿಸಿ ಮನೆಗೆ ಒಯ್ದು ಹಚ್ಚ ಅಂತ ಹೇಳ. ಹೌದಲ್ರಿ. ಆವಾಗ ದಶರಥ ರಾಜ ವಚನ ಕೊಟ್ಟ, ನಿನ್ನ ತಾಯಿ ತಂದೆಗೆ ನೀರು ಕುಡಿಸ್ತೀನ ಅಂತ. ಈ ಧರುಣಿಕೇಶ್ವರನ್ನು ಕುಡಿತಾರೋ ಅಥವಾ ಇಲ್ಲೋ ತಾವು ಶಾಂತಿ. ಬಾಣ ಕಿತ್ತಿದ ರಾಜ ಆಗ ಶ್ರವಣ ಕುಮಾರ ಸತ್ತು ಹೋದ. ಈ ತಾಯಿ ತಂದಿ ದಾರಿ ನೋಡುತ್ತಿದ್ರು ಮಗನೀಗ, ಇದು ಇರುವುದು ಒಂದ ಮಗ ನೋಡು ಇವರ ಇಬ್ಬರಿಗ, ಇವರಿಗೆ ಕಣ್ಣಿಲ್ಲ ಇಬ್ಬರು ಮೊದಲೇ ಕುರಡರು ಆವಾಗ. ತಾಯಿ ಧರುಣಿ ಅಂತಾಳ ಏನೋ ಅವಗಾಡಾಗೈತಿ, ಶ್ರವಣ ಕುಮಾರ ಬರುವಲ್ಲಾಗನ ತಡಾಯಿತಾವಾಗ. ಜಿಯ 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 ಜಿಯ. ದಶರಥ ರಾಜ ತತರಾಣಿಗೆ ನೀರ ತುಂಬಿಕೊಂಡು ಅಲ್ಲಿಗೆ ಬಂದ. ಇವ ಮಾತಾಡಲಾರದೆ ಮುಖದಿಂದ ನೀರ ಹಿಡದ ಎದರೀಗ. ಸ್ವಲ್ಪ ಸಂಶಯ ಬತ್ತು ನೋಡೋ ಈ ಧರುಣಿ ಕೇಶವಗ, ನನ್ನ ಶ್ರವಣ ಕುಮಾರ ಮಾತಾಡಿ ನೀರ ಕೊಡುತ್ತಿದ್ದ ನಮಗ. ಇವತ್ತ ಯಾಕೋ ಮಾತಾಡಲಾರದೆ ನೀರು ಮುಂದೆ ಹಿಡದಾನಂದ್ರ, ಯಾಕ ಮಗನೇ ಭಾಳ ತ್ರಾಸ ಆಯ್ತೇನಪ್ಪ ನಿನಗ. ಜಿಯ 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 ಇಬ್ಬರಿಗೆ ಹೊತ್ತಗೊಂಡು ಕಾಶಿಗೆ ನಡೆದಿದ್ದೀ ನೀನು. ಹೌದು ಹೌದು. ನಿಮಗ ಇಬ್ರು ನಾವು ಅಜ್ಜಿ ಮಗನೇ ಆಗೆ ಉಧಾರ್ಯಾಗ. ನೀನು ಸಿಟ್ಟಿಗೆ ಅರಿ ನೀರ ಕೊಟ್ರ ಕುಡಿದಿಲ್ಲಿದರಾಗ, ನಾವು ಹಂಗೆ ಹೋಗುನು ನಡಿ ಕಾಶಿಯವರೀಗ. ದಶರಥ ರಾಜಗ ತಿಳಿಯಲಿಲ್ಲ ಇಷ್ಟ ಪ್ರೀತಿ ಮಗನ ಮ್ಯಾಗ, ಪಟ್ಟಂತ ಕಾಲ ಹಿಡದ ತರುಣಿ ಕೇಶವಗ. ಜಿಯ 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 ಕಾಲ ಬಿದ್ದುವ
ಈ ದಶರಥ ರಾಜ ಹೇಳತಾನ, ಏನ್ ಹೇಳ್ತಾನ್ರಿ? ನಿನ್ನ ಮಗ ಸತ್ತ ಹೋಗ್ಯಾನ ನನ್ನ ಕೆರಿಯ ದಂಡ್ಯಾಗ. ಈ ಧರುಣಿ ಕೇಶವರಂತಾರ ದಶರಥ ರಾಜಾಗ, ಅಲ್ಲೋ ನಮ್ಮ ಮಗನಿಗೆ ಕೊಂದು ನೀರ ತಂದಿದಿ ಇಲ್ಲೀಗ. ಕುರುಡ ಇದ್ರು ಪರವಾಗಿಲ್ಲ, ನಾವು ಸತ್ರು ಜರೂರತ ಇಲ್ಲ, ನಿನ್ನ ನೀರ ಕುಡಿಯುವುದಿಲ್ಲ ಒದ್ದಾವಾಗ. ಜಿಯ 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 ಧರುಣಿ ಕೇಶವ ಜಾಡ್ಸಿ ತತರಾಣಿಗೆಯ ಒದ್ದು ಕೆಡುವುದ. ಅಲ್ಲೋ ಮಗನಿಗೆ ಸತ್ತ ಹೊಡೆದ ನೀರ ತಂದಿದಿಲ್ಲೀಗ. ನೀನಗ ಮಕ್ಕಳಿಲ್ಲ ಅಂತ ಹೊಡೆದಿದಿ ನನ್ನ ಮಗನೀಗ, ಮುಂದ ನಿನಗೂ 4 ಮಕ್ಕಳು ಹುಟ್ಟಿ ಬರತಾವ ಆವಾಗ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹುಟ್ಟಿಯ ಬಂದ್ರು ದಶರಥ ರಾಜಾಗ. ಜಿಯ 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 ಮುಂದೆ ಕೇಳು ಈ ಶರುಣಿ ಕೇಶವ ಶಾಪ ಕೊಡತ ನಿಮಗ. ನೀನು ಸತ್ತಾಗ ಇರಬಾರ್ದಂತ ಶಾಪ ಐತಿವನೀಗ. ಆವಾಗ ಏನಂತಾರೆ ಇವರು ಧರಣಿ ಕೇಶವರು? ಏನಂತಾರ್ರಿ? ನಿನಗೆ ಮಕ್ಕಳಿಲ್ಲ ಅಂತ ಕೆರಿ ಕಾಯ್ಲಕತ್ತಿದಿ, ಇರುದೊಂದು ನನ್ನ ಮಗನಿಗೆ ಕೊಂದಿದಿ. ಹೌದು ಹೌದು. ಕೊಂದು ನೀರು ತಂದಿದ್ದಿ ಮತ್ತೆ ಕುಡಿಸ್ಲಾಕ ನಮಗೆ. ನಾವು ಅಂಥ ಮಗನ ಕೊಂದ ಪಾಪಿ ಕೈಲಿ ನೀರು ಕುಡಿಯೋಂಥ ಅಂಥವು ಸಣ್ಣ ಮನಸ್ಸಿನವ್ರಲ್ಲ. ಹೌದಲ್ರಿ. ನಾವು ಇಲ್ಲೇ ಅರಣ್ಯದೊಳಗೆ ಸತ್ತು ಹೋಗಲಕ್ಕ, ಆದ್ರೆ ನೀ ತಂದು ನೀರು ನಾವು ಕುಡಿಯಂಗಿಲ್ಲ ಅಂತ ಹೇಳಿದ್ರು. ಹೌದು. ನೀರು ಕುಡಿದ್ರೆ ಶಾಪ ವಿಮೋಚನೆ ಆಗ್ತಿತ್ತದ. ನೀರು ಕುಡಿಸ ತಿಳಿದ ಶ್ರವಣಕುಮಾರ, ನಮ್ಮ ತಾಯಿ ತಂದೆ ನೀರು ಕುಡಿದ್ರಂದ್ರೆ ನಿನಗೆ ಯಾವ ಶಾಪ ಹತ್ತಂಗಿಲ್ಲ ಅಂತ ಹೇಳಿದವ. ಹೌದು ಹೌದು. ಇವ್ರು ನೀರು ಕುಡಿಲೇ ಇಲ್ಲ. ಆವಾಗ ನಿನಗೆ ನನಗೆ ಮಕ್ಕಳ ಇಲ್ಲ ಅಂತ ಹೇಳಿ ನನ್ನ ಮಗನಿಗೆ ನೀ ನನ್ನ ಹೆಣ್ಣು ಕಾಲಾರ್ದಂಗೆ ಮಾಡಿದೆ ಅಂದ್ರೆ ನಿನಗೂ ರಾಮ ಲಕ್ಷ್ಮಣ ಭರತ ಶತ್ರುಘ್ನ 4 ಮಕ್ಕಳು ಹುಡ್ತಾವೆ. ಹೌದು. 4 ಮಕ್ಕಳು ಹುಟ್ಟಿದ್ರು ಕೂಡ ನಿನಗೆ ಬೇಕಾದಂಥ ಮಗ ನೀ ಸತ್ತಾಗಿರೋದಿಲ್ಲ ಅಂತ ಶಾಪ ಕೊಟ್ಟ. ಹೌದು ಹೌದು. ದಶರಥ ರಾಜ ಸತ್ತಾಗ ರಾಮ ಲಕ್ಷ್ಮಣ ವನವಾಸದಾಗಿದ್ರು. ಮುಂದೆ ಇವ್ರು ಸತ್ತಾಗ ಯಾರು ಬರ್ತಾರೋ ಗೊತ್ತಿಲ್ಲ. ಅವ್ರವ್ರು ಯಾವ್ರವ್ರು ಮಾಡಿದ್ದ ಕರ್ಮ ಅವ್ರವ್ರು ಉಂಡಾರ. ಏನೋ ನೀ ಕೇಳಿದೆ ಅಂದ್ರೆ ಅದ್ರದ್ದು ವಿಷಯ ಹೇಳಿದ ನಿನಗೆ. ಯಾಕಂತ ತಿಳ್ಕೊ, ಅದು ಯಾವ ಹೊತ್ತಿನಲ್ಲಿ ಯಾವ ಹಾವ ಐತಿ, ಯಾವ ಮಹಾತ್ಮರದ ಶಾಪ ಯಾರಿಗೆ ಐತಿ ಅಂತ ಗೊತ್ತಿಲ್ಲ ಈ ಜಗತ್ತಿನಾಗ. ಹೌದಲ್ರಿ. ಇದು 3 ದಿನದ ಸಂತೆ ಐತಿ ಇದ್ರಾಗ. ಹೌದು. ಇದು ಸಂತೆ ಹೆಂಗೈತೆ ಅಂದ್ರೆ ಒಂದು ಸ್ವಲ್ಪ ದೊಡ್ಡದೈತಿ ಸಂತಿ, ಸ್ವಲ್ಪ ಬ್ಯಾಸರಾಗ್ಯದ ಅಷ್ಟೇ ಇದೆ. ರಾತ್ರಿ ಬೀಳೋದದ ಕನಸ ಅದು 2-3 ತಾಸಿಂದ. ಹೌದು ಹೌದು. 6 ನಾನಂದು ವಿಚಾರಿಸಿದ ವಿಷಮಯ ಸಂಸಾರ ಕನಸಂದರಿ ಮಾರಮರ್ಧನ ಗುರು ಶಂಭೋಲಿಂಗನ ವಲಸಿ ಗಂಭೀರ ಸುಖದಲ್ಲಿರೋ ಆತ್ಮ ಅಂತ. ಹೌದು. ಯಾರ್ಯಾರ ಹಣೆ ಬಾರದಲ್ಲಿ ಏನು ಬರಿತೈತಿ ಈ ಜಗತ್ತಿನೊಳಗೆ ಯಾರಿಗೂ ಗುರುತಿಲ್ಲ. ಅದಕ್ಕೆ ಹೇಳ್ತಾರೆ ಕಬೀರದಾಸ್ ಏನಂತಾರ, ಏನಂತಾರಿ? ತಕ್ದಿರ್ ಮೇ ಜೋ ಲಿಖಾ ಕಬಿ ನೈ ಚುಕಾ ಅಂತ ಹೇಳ್ತಾನೆ. ಹೌದು ಹೌದು. ಅದಕ್ಕೆ ಯಾವಾಗ ಹಣೆ ಬಾರದಲ್ಲಿ ಏನು ಬರಿತದ ಅದು ಎಲ್ಲಿ ತಪ್ಪಿಸಲಾಕ ಸಾಧ್ಯ ಇಲ್ಲ. ಯಾರ್ಯಾರ ಹಣೆ ಬಾರ ಹ್ಯಾಂಗಿರ್ತದ ತಾವು ಶಾಂತ ರೀತಿಯಿಂದ ಕೂತ್ ಕೇಳಿ.